ಹಾರುಗೇರಿ ವರದಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಜಾತ್ರೆ ಭಂಡಾರದ ಭಕ್ತಿಯಲ್ಲಿ ಮಿಂದೆದ್ದ ಭಕ್ತಸಾಗರ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಎಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಜಾತ್ರೆಯು ಕರಿ ಕಟ್ಟುವ ಮೂಲಕ ಆರಂಭವಾಗಿ ಸತತ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. 4ನೇ ದಿನ ನೈವೇದ್ಯ ಕಾರ್ಯಕ್ರಮ ನಡೆದರೆ 5ನೇ ದಿನ ನಿವಾಳಿಕೆ ಹಾಗೂ ಕರಿ ಹರಿಯುವ ಮೂಲಕ ಜಾತ್ರೆ ಸಂಪನ್ನಗೊಂಡಿತು. ಜಾತ್ರೆ ಅಂಗವಾಗಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪ್ರತಿದಿನ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ನೆರೆದ ಭಕ್ತರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಲಕ್ಷಾಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಆರಾಧ್ಯ ದೇವರ ದರ್ಶನ ಪಡೆದರು. ತಾಲೂಕಿನ 2ನೇ ಅತಿ ದೊಡ್ಡ ಜಾತ್ರೆ ಎಂಬ ಖ್ಯಾತಿಗೆ ಪಾತ್ರವಾದ ಈ ಮಹೋತ್ಸವಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳ ಜೊತೆಗೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಭಕ್ತರು ಭಾಗವಹಿಸಿ ಭಕ್ತಿಭಾವ ಮೆರೆದರು. ಅರಣ್ಯ ಸಿದ್ದೇಶ್ವರನಿಗೆ ಪ್ರಿಯವಾದ ಬಾಳೆಹಣ್ಣಿನ ಶಿಖರಣಿ ಹಾಗೂ ಹೋಳಿಗೆ ಪ್ರಸಾದವನ್ನು ತಲತಲಾಂತರಗಳಿಂದ ನಡೆದು ಬಂದ ಸಂಪ್ರದಾಯದಂತೆ ಮೊದಲು ಒಡೆಯರ ಕುಟುಂಬಕ್ಕೆ ನೀಡಿ ಸತ್ಕರಿಸುವ ವಿಶಿಷ್ಟ ಪದ್ಧತಿ ಇಲ್ಲಿ ಕಾಣಸಿಗುತ್ತದೆ. ಜಾತ್ರೆಯ ಕೊನೆಯ ದಿನ ನಿವಾಳಿಕೆ ವೇಳೆ ಭಕ್ತರು ಕೊಬ್ಬರಿ, ಖಾರಿಕ ಹಾಗೂ ಬಾಳೆಹಣ್ಣುಗಳನ್ನು ಎಸೆದು ತಮ್ಮ ಭಕ್ತಿಯ ಪರಾಕಾಷ್ಠೆ ತೋರಿದರು. ಕೊನೆ ದಿನ ದೇವರಿಗೆ ನಿವಾಳಿಕೆ ಸಲ್ಲಿಸಿ ಪಲ್ಲಕ್ಕಿ ಉತ್ಸವ ನಡೆಸಿ ದೇವಸ್ಥಾನದ ಮೇಲೆ ಭಂಡಾರ ಹಾರಿಸಿ ಬಳಿಕ ಕರಿ ಹರಿಯುವ ಮೂಲಕ 5 ದಿನಗಳ ಜಾತ್ರೆ ಸಮಾರೋಪಗೊಂಡಿತು. ಜಾತ್ರೆ ಮುಕ್ತಾಯವಾದ ನಂತರ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ತಮ್ಮ ತಮ್ಮ ಗ್ರಾಮಗಳಿಗೆ ಹರ್ಷೋದ್ಗಾರಗಳೊಂದಿಗೆ ತೆರಳಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಅಮಿತ ಖವಟ್ಕೊಪ್ಪ, ಸುನೀಲಗೌಡ ಪಾಟೀಲ್, ಅಶೋಕ ಗುಡೋಡಗಿ, ಮಹಾದೇವ ಚೌಗಲ, ಚಿದಾನಂದ ಖವಟ್ಕೊಪ್ಪ, ಬಸವರಾಜ ಸನದಿ, ಲಕ್ಷ್ಮಣ ಜಯಗೋಣಿ, ಸಿದ್ದು ಸನದಿ, ಶಂಕರ ಸವದಿ, ವೀರೇಶ್ ಖವಟ್ಕೊಪ್ಪ, ವಕೀಲರು ಮಹೇಶ ಗುಡೋಡಗಿ, ರುದ್ರಪ್ಪ ಗುಡೋಡಗಿ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ ಬಡಿಗೇರ, ವಿಕ್ಟರಿ 9 ಟಿವಿ, ಹಾರುಗೇರಿ. ಜಾತ್ರೆ ಬಗ್ಗೆ ಹೇಳುವುದಂದ್ರೆ, ಈ ಜಾತ್ರೆಯನ್ನು ಹೆಂಗ ಎಲ್ಲ ಜಾತಿಯವರು ಕೂಡಿ ವ್ಯವಸ್ಥಿತ ಎಲ್ಲ ಅವ್ರಿಗೊಂದೊಂದು ಕೆಲಸ ಕೊಟ್ಟಿದ್ದಾರೆ ಹಿರಿಯರ. ಹೆಂಗಂದ್ರೆ ಒಂದು ಚೌರಿ ಬಿಸಿದು ಒಂದು ಸಮಾಜದವ್ರಿಗೆ, ಪಾಲ್ಕಿ ಹಿಡಿದು ಒಂದು ಸಮಾಜದವ್ರಿಗೆ, ದಿವಟಿಗೆ ಹಿಡಿದು ಒಂದು ಸಮಾಜದವ್ರಿಗೆ, ಎಲ್ಲ ಈ ಹಕ್ಕದಾರರು ಕೂಡಿ ಎಲ್ಲ ಭಕ್ತರು ಕೂಡಿ ಎಲ್ಲ ಜಾತಿಯವ್ರನ್ನ ಒಂದು ಒಕ್ಕಟ್ಟು ಮಾಡ್ಕೊಂಡು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷದಿಂದ ಜರುಗಿಸ್ತೀವಿ. ಇದು ಸಲ ಬಹಳ ಶಿಸ್ತದಿಂದ ನಾವು ಈ ಜಾತ್ರೆ ಜರುಗಿಸಿದ್ದೀವಿ. ಮತ್ತು ಸುಮಾರು ಒಂದು 7 ಲಕ್ಷ ಜನ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಜಾತ್ರೆ ಕಮಿಟಿಯವರಾಗಿ ಒಡೆಯರ ಆಗಿ ಅಥವಾ ಮತ್ತೆಲ್ಲ ಹಕ್ಕದಾರರು ಕೂಡಿ ಈ ಜಾತ್ರೆಯನ್ನು ನಾವು ಇವತ್ತು ನಿವಾಳಿಕೆ ಮುಖಾಂತರ ನಾವು ಮುಗಿಸಿದ್ದೀವಿ. ಹೆಂಗಂದ್ರೆ ನಿವೃತ್ತಿ ಆಗಲಿ, ಆಮೇಲೆ ಕರಿ ಕಟ್ಟೋದಾಗಲಿ, ಆಮೇಲೆ ನಿವಾಳಿಕೆ ಆಗಲಿ, ಯಾವ ದಿನಕ್ಕೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತ ನಡೆಸ್ಕೊಂಡು ಹೋಗಿದೆ. ಸುಮಾರು ಒಂದು 5 ದಿವಸದಿಂದ ನಮ್ಮ ಕಾಡಾಪುರ ಪಾಲಿಕೆ ಅಲ್ಲಿನ ಕಾಡಾಪುರದಿಂದ ಇಲ್ಲಿ ಕೆಮ್ಲಾಪುರವರೆಗೆ ನಡಿಗೆ ಬಂದು ಬೆಳಿಗ್ಗೆ ಜಾವದಲ್ಲಿ ನಮ್ಮ ಕೆಮ್ಲಾಪುರ ಮತ್ತು ಎಲ್ಪಾರಟ್ಟಿ ಮತ್ತು ಕಾಡಾಪುರ ಪಾಲಿಕೆ ಎದುರುಗೊಂಡು ಈ ಕರಿ ಕಟ್ಟುವನ್ನು ಪ್ರಾರಂಭ ಮಾಡಿ ಆಮೇಲೆ ಅವರು ಒಂದು 5 ದಿವಸ ಉಪವಾಸ ಇಟ್ಕೊಂಡು ಬಾನ ಮಾಡಿ ಬಾನ ದಿವಸ ಎಲ್ಲ ನಮ್ಮ ಎಲ್ಪಾರಟ್ಟಿ, ಕೆಮ್ಲಾಪುರ, ಸಿದ್ದಾಪುರ, ಆಮೇಲೆ ಕಾಡಾಪುರ, ಗೋಕಾಕ ತಾಲೂಕ, ಚಿಕ್ಕೋಡಿ ತಾಲೂಕ ಜನ ಎಲ್ಲ ಬಂದು ಇಲ್ಲಿ ನಮ್ಮ ಬಾನವನ್ನು ಮಾಡಿ ಆಮೇಲೆ ಒಂದು ನಿವಾಳಿಕೆ ಮುಖಾಂತರ ಈ ನಮ್ಮ ಕಳ್ಳಿ ಅಂತದ ಅಲ್ಲಿ ಹೋಗಿ ಒಂದು ನಿವಾಳಿಕೆದ ಒಂದು ಪರಂಪರೆಯಾಗಿ ಒಂದು ನಿವಾಳಿಕೆ ಮುಗಿಸ್ಕೊಂಡು ಇಲ್ಲಿ ಗುಡಿಗೆ ಬಂದು ಏನು ಹಕ್ಕದವರಿಗೆ ಕರಿ ಕೊಟ್ಟು ಇದೊಂದು ಸಮಾರಂಭ ನಾವು ಮುಗಿಸಿ ಇವತ್ತಿಗೆ ಎಲ್ಲ ಭಂಡಾರ ಹಾರಿಸಿ ಎಲ್ಲ ಶಾಂತಿಯಿಂದ ಜಾತ್ರೆ ಮುಗಿಸಿದ್ದೀವಿ. ಇದು ಭಕ್ತರದ್ದು ಒಂದು ಇಚ್ಛೆ ಇರ್ತದೆ, ನಾನು ನಿವಾಳಿಕೆ ಹೋಗಬೇಕು, ನಾನು ಅಲ್ಲಿ ಭಂಡಾರ ಹಾರಿಸಬೇಕಂತೇಳಿ, ಅಲ್ಲಿ ಒಂದು ನಿವಾಳಿಕೆ ಕರಿ ಹಿಡಿಬೇಕಂತೇಳಿ, ಜಾಡಿ ಹಿಡಿಬೇಕಂತೇಳಿ ಒಂದು ಭಕ್ತಿನೇ ಒತ್ತಾಯ ಮಾಡ್ತಾರೆ. ಅದರಿಂದ ಜನ ಒತ್ತಡ ಆಗ್ತದೆ.